ನನ್ನ ಕರ್ನಾಟಕದ ಸ್ನೇಹಿತರೆಲ್ರಿಗೂ ವಿಶೇಷವಾಗಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪಶುಪತಿನಾಥ ಮಂದಿರ ನೇಪಾಳದಲ್ಲಿ. ಉಳಿದಿದ್ದ ಡೀಟೇಲ್ಸ್ ಹೇಳ್ತೀನಿ, ನೋಡ್ತಾ ಹೋಗಿ. ಈ ಮಂದಿರದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತೆ. ಆಮೇಲೆ ಶ್ರೀ ಆದಿ ಶಂಕರಾಚಾರ್ಯ ಅವರು ಪ್ರಾರಂಭಿಸಿದ ಒಂದು ಪೂಜಾ ಪಾಠದ ಒಂದು ಪರಂಪರೆ ನಡೆದು ಬರ್ತಾ ಇದೆ ಅಂತೆ. ನನ್ನ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ ಕಳಶ, ಅದೇ ಗರ್ಭಗುಡಿ. ಅಲ್ಲಿ ಹೋಗಿ ಬಂದಿದ್ದೀನಿ, ಆದರೆ ಅದರಲ್ಲಿ ಅಲೌ ಮಾಡಲ್ಲ ವಿಡಿಯೋ ಫೋಟೋ ಎಲ್ಲ ತಗೊಳ್ಳೋಕ್ಕೆ. ಇದೇ ನೋಡಿ ಮುಖ್ಯವಾದ ಮಂದಿರದ ಬಾಗಿಲು. ಮಂದಿರದ ಆವರಣದಲ್ಲಿ ನಾನಾ ವಿಧದ ಪೂಜೆಗಳು ನಡೀತಾ ಇರ್ತವೆ. ನಾನು ಬರೀ ಇಲ್ಲಿ ಪ್ರಯಾಣಿಕನಾಗಿ ಬಂದಿಲ್ಲ. ಸುಮಾರು ವರ್ಷಗಳ ಹಿಂದೆ ನಾನು ಈ ಜೀವನದ ಬಗ್ಗೆ ತುಂಬ ಸೀರಿಯಸ್ ಆಗಿ IT ನಲ್ಲಿ ಕೆಲಸ ಮಾಡ್ತಿದ್ದವನು. ಅದೆಲ್ಲ ಬಿಟ್ಬಿಟ್ಟು ಬೆಂಗಳೂರು ಪೂರ್ತಿ ಇಂಡಿಯಾ ಎಲ್ಲ ಅಡ್ಡಾಡಿದೆ ಹುಚ್ಚಂತರ. ನನ್ನ ಆಧ್ಯಾತ್ಮದ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅಂತೇಳಿ ಸುಮಾರು 1 ವರ್ಷ ಎಲ್ಲ ಕಡೆ ಅಡ್ಡಾಡ್ಬಿಟ್ಟೆ. ಅಡ್ಡಾಡ್ತಾ ನೇಪಾಳಕ್ಕೆ ಬಂದು ಇಲ್ಲಿ ಸುಮಾರು 4 ವರ್ಷ ಜೀವನ ನಡೆದು ಹೋಗ್ಬಿಡ್ತು. ಅದು ಹೇಗೆ ನಡೀತು, ಅದು ಯಾಕೆ ನಡೀತು, ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಮಾಡೋಣ, ಇಲ್ಲಾಂದರೆ ಜಾಸ್ತಿ ಆಗುತ್ತೆ. ದೇವಸ್ಥಾನದ ಸುತ್ತಮುತ್ತ ಒಂದು ಆರಾಮಾದ ಜಾಗದಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಒಂದು ವಿಶೇಷತೆ ಏನು ಈ ದೇವಸ್ಥಾನದ್ದು ಅಂತ ಹೇಳಿದರೆ, ನಮ್ಮ ಕರ್ನಾಟಕದವರೇ ಆದ ದಕ್ಷಿಣ ಕನ್ನಡದ ಅರ್ಚಕರಿದ್ದಾರೆ ಇಲ್ಲಿ. ನೀವು ನಂಬಲಿಕ್ಕಿಲ್ಲ ಇದನ್ನು. ಇದು ಇವರು ಹೇಳೋ ಹಾಗೆ ಶ್ರೀ ಆದಿ ಶಂಕರಾಚಾರ್ಯ ಅವರು ಇಲ್ಲಿದ್ದಾಗ, ಅವರು ಪ್ರಯಾಣಿಸಿ ಇಲ್ಲಿ ಬಂದಿದ್ದಾಗ ಈ ಒಂದು ಪದ್ಧತಿನ ಅವರು ಪ್ರಾರಂಭಿಸಿದ್ರಂತೆ. ಹಾಗಾಗಿ ಅರ್ಚಕರು ಕೇವಲ ಕರ್ನಾಟಕದಿಂದ ಮಾತ್ರನೇ ಬರ್ತಾರೆ. ಅದಕ್ಕೆಲ್ಲ ಕಾರಣಗಳಿವೆ, ನೀವು ಇಂಟರ್ನೆಟ್ಟಲ್ಲಿ ಓದ್ಕೋಬಹುದು. ಅದರಲ್ಲೂ ಪ್ರಧಾನ ಅರ್ಚಕರಿಗೆ ಮಾತ್ರ ಇಲ್ಲಿ ಗರ್ಭಗುಡಿಲಿರುವಂಥ ಶಿವನ ತೊಳೆಯೋಕ್ಕೆ ಅಥವಾ ಅದರ ಅಭಿಷೇಕ ಮಾಡೋಕ್ಕೆ ಅನುಮತಿ ಇರೋದು. ಬೇರೆಯವರು ಅದನ್ನು ಮುಟ್ಟೋ ಹಾಗಿಲ್ಲ. ಆದರೆ ಅರ್ಚಕರ ಜೊತೆ ಮಾತಾಡಿದೆ ಕನ್ನಡದಲ್ಲಿ, ಖುಷಿಯಾಯಿತು. ಸಾವಿರಾರು ಮೈಲ್ಗಳ ಈಚೆ ಕರ್ನಾಟಕದಿಂದ ಮಾತ್ರನೇ ಇಲ್ಲಿ ಬರಬೇಕು ಅರ್ಚಕರು ಅನ್ನೋದು ಆ ಕಾಲಕ್ಕೆ ಇದ್ದಂತಹ ರಾಜ, ಇಲ್ಲಿನ ರಾಜ ಮತ್ತು ಈ ಸಂತರು, ಸ್ವಾಮಿಗಳು ಇವರ ಮಧ್ಯೆ ನಡೆದಿರುವಂಥ ಒಂದು ಒಪ್ಪಂದ. ಆಗಿದೆ. ಸೊ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಕನ್ನಡ ಮಾತಾಡ್ತಾರೆ, ಅವ್ರು ಇಲ್ಲೇ ಇರ್ತಾರೆ ವರ್ಷಾನುಗಟ್ಲೆಯಿಂದ, ಮತ್ತು ನೇಪಾಲಿ ಭಾಷೆಯನ್ನು ಮಾತಾಡ್ತಾರೆ. ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ನೇಪಾಳ ಅಲ್ಲ, ನೇಪಾಳ, ಆಯಿತಾ? ಮೊದಲು ಬುದ್ಧನ ಜನ್ಮಭೂಮಿ ಅಲ್ವಾ ಇದು. ಬುದ್ಧನ ಕಾಲದಲ್ಲಿ ಇಲ್ಲಿ ಒಂದು ಪಾಲಿ ಅಂತ ಒಂದು ಭಾಷೆ ಇತ್ತು. ಆ ಭಾಷೆಯಿಂದ ನೇಪಾಲಿ ಆಗಿರೋದು, ಆಯಿತಾ? ಸೊ ಆ ಥರ ಇದೆ. ಬನ್ನಿ ಈ ದೇವಸ್ಥಾನದಲ್ಲಿ ಕೆಲವು ಅದ್ಭುತಗಳ ಪರಿಚಯ ಮಾಡ್ಕೊಳ್ಳಿ. ವೇ ಟು ದ ಬರ್ನಿಂಗ್ ಗಾಡ್ಸ್, ಮೃತ ಶರೀರ ಸುಡೋ ಅಂತ ಜಾಗ ಇದೆ ನೋಡಿ ಇಲ್ಲಿಂದ.
ಈ ನದಿಯ ಹೆಸರು ಬಾಗ್ಮತಿ ಅಂತ. ಶಿವನಿಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಅತ್ಯುನ್ನತ ಜಾಗಗಳಲ್ಲಿ ಇದೊಂದು. ಇಲ್ಲಿಂದ ನಿಮ್ಮ ಅಂತ್ಯಕ್ರಿಯೆ ಆದರೆ ಸ್ವರ್ಗಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಆಮೇಲೆ ಟಿಪ್ಪಣಿ ಮಾಡುವ. ಈ ಥರ ಇಲ್ಲಿ ನಂಬ್ತಾರೆ. ಇನ್ನು ನಮ್ಮ ಕಾಶಿ ಇದೆಯಲ್ಲ, ಋಷಿಕೇಶ್, ಅಲ್ಲಿ ಕೂಡ ಈ ಥರ ಬರ್ನಿಂಗ್ ಘಾಟ್ ಎಲ್ಲ ಇದೆ. ಅಂದರೆ ಹೇಳ್ತಾರೆ ಅಲ್ಲಿ ಹೋಗಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀವಂತ. ಈ ಯಾರು ಸ್ವರ್ಗಕ್ಕೆ ನರಕಕ್ಕೆ ಹೋಗಲ್ಲ. ಸ್ವರ್ಗ ನರಕ ಎಲ್ಲ ಇರೋದು ಇಲ್ಲೇ, ನಾವು ಸೃಷ್ಟಿಸ್ಕೊಂಡ ಹಾಗೆ. ಆದರೆ ಯಾಕೆ ಅಂತ ಹೇಳಿದರೆ, ಈಗ ಕೇದಾರನಾಥ ಅಂತಿದೆ, ಅಮರನಾಥ್ ಅಂತಿದೆ, ಇವೆಲ್ಲ ಹತ್ತಿ ಹೋಗಬೇಕು ಅಲ್ಲಿಗೆ ಅಂತ ಹೇಳಿದರೆ ಅದ್ಭುತವಾದ ಅಡ್ವೆಂಚರಸ್ ಸ್ಪಿರಿಟ್ ಬೇಕಾಗುತ್ತೆ. ಸುಲಭವಾಗಿ ಆಗಲ್ಲ ಇವೆಲ್ಲ. ಅದೊಂದು ಥರದ ಧ್ಯಾನನೇ, ಅದೊಂದು ಥರದ ಅಡ್ವೆಂಚರ್ ಅದು ಮಾಡೋದು. ಸೊ ಅದು ಆಗಲಿ, ಏನೋ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮಲ್ಲೊಂದು ಹೊಸ ಸ್ಫೂರ್ತಿ ಬರುತ್ತೆ. ಇದು ಬರಲಿ ಅಂತಲೇ ಇದನ್ನೆಲ್ಲ ತಿಳಿದಂಥವ್ರು ಋಷಿಮುನಿಗಳು ಮಾಡಿರುವಂಥದ್ದು. ಆಯಿತಾ? ಸೊ ಬನ್ನಿ ನೇಪಾಳಕ್ಕೆ, ಚೆನ್ನಾಗಿದೆ, ನೋಡಿ ಒಂದು ಸಲ ಜೀವನದಲ್ಲಿ ಅಡ್ಡಾಡಿ. ಆಯಿತಾ? ಪಿಕ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಸ್ಯಾಂಪಲ್ ನೋಡಿ. ಎಷ್ಟು ಚೆನ್ನಾಗಿದೆ. ನನಗೇನು ದುಃಖ ಇದೆ ಅಂತ ಹೇಳಿದರೆ, ಸಾಕಷ್ಟು ಲಕ್ಷಾನುಗಟ್ಟಲೆ ಜನರು ಬರ್ತಾರೆ, ಏನೇನೋ ಪೂಜೆ ಪುನಸ್ಕಾರ ಮಾಡಿಕೊಂಡು ಹಣ್ಣು ಹೂವು ಕಾಯಿ ಎಲ್ಲ ಮಾಡ್ತಾರೆ. ಒಳ್ಳೆಯದೇ, ಪದ್ಧತಿಗಳಿರಬೇಕು. ಆದರೆ ಒಂದು ಕೆಲಸ ಮಾಡಲ್ಲ ನೋಡಿ ಅವರು. ಅದೇನು ಅಂತ ಹೇಳಿದರೆ, ಮಂತ್ರ ಮಾಡ್ತೀವಿ, ಯಂತ್ರ ಮಾಡ್ತೀವಿ, ತಂತ್ರ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಒಂದು ಧ್ಯಾನ ಮಾಡಲ್ಲ. 99% ಜನ ಧ್ಯಾನ ಮಾಡಲ್ಲ. ಎಲ್ಲ ಮಾಡೋದು ಒಂದು ಕಾರಣಕ್ಕೆ ಮಾತ್ರ, ಒಂದು ಫೈನಲ್ ಗೋಲ್ ಅಂತ ಏನಿದೆ ಅದು ಧ್ಯಾನ. ಈ ಪೂಜೆ ಪುನಸ್ಕಾರ, ಈ ಪದ್ಧತಿಗಳು, ಈ ತಂತ್ರ ಮಂತ್ರ ಇವನ್ನೆಲ್ಲ ಮಾಡಿರೋದು ಏಕೆ ಅಂತ ಹೇಳಿದರೆ, ಧ್ಯಾನ ಅನ್ನೋದು ನಿಮಗೆ ಒದಗಿ ಬರಲಿ, ಧ್ಯಾನಕ್ಕೆ ನೀವು ಉಪಲಬ್ಧ ಆಗಿ ಅಂತ ಹೇಳಿ. ಬೇಜಾರಿನ ಸಂಗತಿ ಅಂತ ಹೇಳಿದರೆ, ಧ್ಯಾನ ಒಂದೇ ಮಾಡಲ್ಲ ನೋಡಿ ಇಲ್ಲಿ. ಇಲ್ಲಷ್ಟೇ ಅಲ್ಲ, ಎಲ್ಲೂ ನಮ್ಮ ಧರ್ಮ ಮರೆತು ಹೋಗ್ಬಿಟ್ಟಿದೆ ಧ್ಯಾನ. ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ರಿಲಿಜನ್ ಅನ್ನೋಕ್ಕೆ ಆ್ಯಕ್ಚುಲಿ ಒಂದು ಅನುವಾದಿತ ಶಬ್ದವಿಲ್ಲ ನಮ್ಮ ಸಂಸ್ಕೃತಿನಲ್ಲಿ. ಹಾಗಾಗಿ ಧರ್ಮ ಅಂತ ಕರಿಬೇಕಾಗತ್ತೆ. ಧರ್ಮ ಅನ್ನೋದು ರಿಲಿಜನ್ ಅಲ್ಲ, ಆಯಿತಾ? ಸೊ ಅದೇನೇ ಇರಲಿ, ಯಾವುದಕ್ಕೂ ಒಳಪಡದೆ ಇರೋವಂಥವ್ನು, ಯಾವ ರಿಲಿಜನ್ಗೂ ಒಳಪಡದೆ ಇರೋನು ನಿಜವಾದ ಹಿಂದೂ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದರೆ ನಾವಿವಾಗ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಭಾರತ ದೇಶದ ಮೇಲೆ ಸಾಕಷ್ಟು ಗುಲಾಮಗಿರಿ ಆಯಿತು, ಸಾಕಷ್ಟು ಅತ್ಯಾಚಾರವಾಯಿತು. ಸಾವಿರಾರು ವರ್ಷಗಳ ಅತ್ಯಾಚಾರದಿಂದ ಇವಾಗ ಹೊರಗೆ ಬರ್ತಾಯಿದ್ದೀವಿ. ಕಷ್ಟ ಆಗ್ತಾಯಿದೆ ನಮಗೆಲ್ಲ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ, ಮತ್ತು ನಮ್ಮ ಸಂಸ್ಕೃತಿನ ಮುಂದುಗೂಡಿಸಿ ವಾಪಸ್ ತರೋಕ್ಕೆ. ಸೊ ಹಾಗಾಗಿ ಇವಾಗಲೇ ಅದನ್ನು ಎಲ್ರಿಗೂ ತಿಳಿಸ್ಕೊಳಕ್ಕಾಗಲ್ಲ. ಅತಿಯಾದ ದೊಡ್ಡ ದೇಶ, ಸುಮಾರು ಜನರಿದ್ದೀವಿ ಅಂಥೇಳಿ. ಆದರೆ ಒಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದರೆ, ಈ ಹೇಳ್ತಾರೆ ನೋಡಿ, ಹಿಂದಿನಲ್ಲೊಂದು ಮಾತಿದೆ, ಶಿವ್ ಜೈಸಾ ಧ್ಯಾನಿ ನೈ ಅಂಥೇಳಿ. ಅಂದರೆ ಬುದ್ಧನಿಗಿಂತ ಶ್ರೀಕೃಷ್ಣ ಪರಮಾತ್ಮನಿಗೂ ಈ ಪ್ರಖ್ಯಾತಿ ಬರಲಿಲ್ಲ. ಅಂದರೆ ಶಿವನಂಥ ಧ್ಯಾನಿ ಇಲ್ಲ ಈ ಜಗತ್ತಲ್ಲಿ ಅನ್ನುವಂಥ ಒಂದು ಮಾತು. ಈ ಖ್ಯಾತಿಗೆ ಹತ್ತಿರ ಬರೋದಾದರೆ ಒಬ್ಬರು ಗೋರಖನಾಥ್ ಬಾಬಾ ಅಂತಿದ್ದಾರೆ, ಇದ್ದರು ಸಾಕಷ್ಟು ವರ್ಷಗಳ ಹಿಂದೆ. ಯು ಪಿನಲ್ಲಿ ಒಂದು ಗೋರಖಪುರ ಅಂತ ಒಂದು ಇದೆ, ತುಂಬ ಫೇಮಸ್ ಜಂಕ್ಷನ್, ರೈಲ್ವೆ ಜಂಕ್ಷನ್ ಎಲ್ಲ ಇದೆ. ಅಲ್ಲಿನ ಮಂದಿರ, ಅಲ್ಲಿನ ಬಾಬಾ ಅವರು ಸಂತರು. ಅವರ ವಚನಗಳಲ್ಲಿ ಹೇಳಲಾಗಿದೆ, ಗೋರಖನಾಥ್ ಎಂಥ ಧ್ಯಾನಿ ಅಂದರೆ, ಶಿವ ಆದಮೇಲೆ ಇನ್ನೊಬ್ಬನಿಗೆ ಧ್ಯಾನಿ ಅಂತ ಕರೆಯೋದಾದರೆ ಅದು ಗೋರಖನಾಥ್ ಬಾಬಾ ಅಂಥೇಳಿ. ನೋಡಿ, ಇದೊಂದು ಸಿಸ್ಟಮ್ ಹೋಗಬೇಕು ಎಲ್ಲ ದೇವಸ್ಥಾನಗಳಿಂದ. ಇದಕ್ಕೆ ಅರ್ಥನೇ ಇಲ್ಲ. ದುಡ್ಡಿದ್ದವನಿಗೆ ದೇವರು ಈಸಿಯಾಗಿ ಸಿಗುವಂಥದ್ದು.
ಎಂಥ ಸ್ಟುಪಿಡ್ ಸಿಸ್ಟಮ್ ಅಂದರೆ ಇದಕ್ಕೆ ಅರ್ಥನೇ ಇಲ್ಲ. ಇದೊಂದು ಸಿಸ್ಟಮ್ ಹೋಗ್ಬಿಡ್ಬೇಕು. ಇದ್ರ ಜೊತೆಗೆ ಕೆಲವೊಂದು ವಿಷಯಗಳು ನಾನು ಅಂದ್ಕೊಂಡೆ ಅಂತ ಹೇಳಿದರೆ, ಬರೀ ಅದ್ಭುತವಾದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪೂಜೆ ಮಾಡಿಸ್ಕೊಂಡು ಫೋಟೋ ತೊಗೊಂಡು ಬರೋದ್ರಲ್ಲಿ ಅರ್ಥ ಇಲ್ಲ ನನಗೆ ಗೊತ್ತಿರೋ ಹಾಗೆ. ನಾನು ಈ ದೇವಸ್ಥಾನಕ್ಕೆ ಹೋದಾಗ ಅದೇನು ಹೇಳ್ತಾರೆ ನೋಡಿ, ಅದೊಂದು ಜೋಕಿದೆ, ವಿಶೇಷವಾದ ದರ್ಶನ ಆಮೇಲೆ ಧರ್ಮ ದರ್ಶನ ಅಂತ. ಈ ಪದ್ಧತಿ ಹೋಗಬೇಕು. ಇದು ಭಾರಿ ನಾಚಿಕೆಗೇಡಿನ ವಿಷಯ. ಇಲ್ಲಿ ಸುಮಾರು ಜನ ಫಾರಿನರ್ಸ್ ಬರ್ತಾರೆ, ವಿದೇಶಿಯರು. ನನ್ನ ಕೆಲವು ಸ್ನೇಹಿತರು ಇದ್ದಾರೆ, ಹಾಗಾಗಿ ಸ್ನೇಹಿತರ ಮೂಲಕನೂ ಬರ್ತಾರೆ. ಹಾಗಾಗಿ ಸಾಕಷ್ಟು ಮಾತುಕತೆ ಆಗುತ್ತೆ ನನ್ನ ಜೊತೆಗೆ. ಅದಾದಾಗ ಅವ್ರು ಕೇಳ್ತಾರೆ, ಏನಿದು ಈ ಥರದ ಪದ್ಧತಿ ಯಾಕೆ ದೇವರಿಗೆ? ಆಗ ಉತ್ತರ ಕೊಡೋದು ಕಷ್ಟ ಆಗುತ್ತೆ, ಆಯಿತಾ. ಈ ಹೊಲಸು ಪದ್ಧತಿ ಹೋಗಬೇಕು. ದೇವ್ರ ಮುಂದೆ ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ದುಡ್ಡಿಲ್ಲ ತೊಗೊಂಡು ಏನು ಮಾಡೋದಿದೆ. ಅದ್ರ ಜೊತೆಗೇ ಈ ಪೂಜೆಗಳ ಲಿಸ್ಟು ನೋಡಿ, ಇದನ್ನೊಂದು ಹೊಲಸಾದ ಪದ್ಧತಿ ಕಂಡ್ರೆ ಇದು ಹೊರಡಬೇಕು. ಇವೆಲ್ಲ ತೆಗೆದು ಹಾಕಬೇಕು, ಆಯಿತಾ. ಈ ಎಲ್ಲ ದೇವಸ್ಥಾನಗಳಲ್ಲೂ ಹಿಂದೂ ಅನ್ನೋ ಒಂದು ಏನಿದೆ ಅಲ್ಲ ಧರ್ಮ, ಈ ಎಲ್ಲ ದೇವಸ್ಥಾನಗಳಲ್ಲೂ ಈ ಒಂದು ಪದ್ಧತಿ ಇದೆ, ಇದು ತೆಗೆದು ಹಾಕಬೇಕು. ನೀವು ಬನ್ನಿ ನೋಡಿ, ಇದಕ್ಕಿಂತ ಮೇಲಾಗಿ ಮುಕ್ತಿನಾಥ್ ಇದೆ, ಮೌಂಟ್ ಎವರೆಸ್ಟ್ ಇದೆ, ಇಲ್ಲಿ ಸಾಗರ ಮಾಥ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಸಹ ಸಾಧ್ಯವಾದರೆ ನೀವು ನೋಡ್ಕೊಂಡು ಬನ್ನಿ, ಆಯಿತಾ. ಸೊ ಮತ್ತೊಂದು ವಿಡಿಯೋ ಅಧ್ಯಾತ್ಮದ ಬಗ್ಗೆ ನಾನು ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಸಾಧ್ಯವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಇದನ್ನು ಮಾಡೋದ್ರಿಂದ ನಮಗೆ ಒಂದು ಇಂಟರ್ನೆಟ್ ಮೈಲೇಜ್ ಅಂತ ಸಿಗುತ್ತೆ, ತುಂಬ ಅದರಿಂದ ಸಹಾಯವಾಗುತ್ತೆ, ಆಯಿತಾ. ಸಿಗೋಣ ಮತ್ತೆ.